ಕನ್ನಡ ನಾಡಬಂಧುಗಳಿಗೆ ನಮಸ್ಕಾರ. ನಾನು ಪಾರ್ವತೀಶ್ ಬಿಳಿದಾಳೆ. JDS ಪಕ್ಷದ ಅತಿ ದೊಡ್ಡ ಕೊಡುಗೆ ಪ್ರಜ್ವಲ್ ರೇವಣ್ಣ ಹಗರಣ ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಪಡ್ಕೋತಾ ಇದೆ. ಬಹಳ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ನಿಯೋಜಿಸಿರುವಂಥ SIT ತನಿಖೆ ಕ್ರಮಬದ್ಧವಾಗಿ ಅದು ತನಿಖೆಯನ್ನು ಮಾಡ್ತಾ ಮುಂದುವರಿತಾ ಇದೆ. ಮತ್ತೊಂದು ಕಡೆ BJP ಮತ್ತು JDS ಪಕ್ಷದ ರಾಜ್ಯ ನಾಯಕರುಗಳು ಈ ತನಿಖೆಯ ವಿಚಾರವನ್ನು CBIಗೆ ವಹಿಸಬೇಕು, ಇದು ಪಕ್ಷಪಾತದಿಂದ ಕೂಡಿದೆ, SIT ತನಿಖೆ ಪಕ್ಷಪಾತದಿಂದ ಕೂಡಿದೆ, ರಾಜ್ಯ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇದೆ, ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಇದನ್ನು ತನಿಖೆಯ ದಿಕ್ಕನ್ನು ಬದಲಾಯಿಸ್ತಾ ಇದೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕರ್ನಾಟಕ ಸರ್ಕಾರ ನಾವು ಪೊಲೀಸ್ ತನಿಖೆಯಲ್ಲಿ ಯಾವುದೇ ಮಧ್ಯಪ್ರವೇಶ ಮಾಡ್ತಾ ಇಲ್ಲ, ಅವರಿಗೆ ಮುಕ್ತ ಅವಕಾಶ ಕೊಟ್ಟಿದ್ದೀವಿ, ನಿಯಮಾನುಸಾರ ಈ ತನಿಖೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಕೇಂದ್ರದ ಸಂಸದೀಯ ವ್ಯವಹಾರಗಳ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಒಂದು ಮಹತ್ವದ ಸ್ಥಾನದಲ್ಲಿರುವಂಥವರು, ಅವರು ಹೇಳ್ತಾರೆ SIT ತನಿಖೆಗೆ ಬದಲಾಗಿ CBI ತನಿಖೆಗೆ ವಹಿಸಬೇಕು ಈ ವಿಚಾರವನ್ನು. ಇದರಲ್ಲಿ ಸ್ನೇಹಿತರೆ, ಯಾವುದೇ ಒಂದು ಪ್ರಕರಣದ ತನಿಖೆಯನ್ನು CBI ಮಧ್ಯಪ್ರವೇಶ ಮಾಡುವುದು ಯಾವ ಹಂತದಲ್ಲಿ, CBI ಅದನ್ನು ಹೇಗೆ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡೋಣಂತೆ. ಈ CBI ಅನ್ನುವಂಥದ್ದು ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 1946 ಇದರಡಿಯಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಇದೊಂದು ತನಿಖಾ ಸಂಸ್ಥೆ, ಅಂದರೆ ಇದೊಂದು ಪೊಲೀಸ್ ವ್ಯವಸ್ಥೆ ಅಲ್ಲ, ಇದೊಂದು ತನಿಖಾ ಸಂಸ್ಥೆ. CBIನ ನಾವು ನಾಟ್ ಎ ಪೊಲೀಸ್ ಫೋರ್ಸ್ ಆಫ್ ದ ಇಂಡಿಯನ್ ಯೂನಿಯನ್ ಅಂತ ಭಾವಿಸಬೇಕು ನಾವು. ಅದು ಭಾರತದ ಒಕ್ಕೂಟದ ಪೊಲೀಸ್ ವ್ಯವಸ್ಥೆ ಅಲ್ಲ, ಒಂದು ತನಿಖಾ ಸಂಸ್ಥೆ ಅಷ್ಟೇ. ಇನ್ನೊಂದು ವಿಚಾರ ನಾವು ಇದರ ಜೊತೆಯಲ್ಲಿ ಗಮನಿಸಬೇಕಾಗಿರುವಂಥದ್ದು, ಭಾರತ ಒಕ್ಕೂಟದಲ್ಲಿ ಲಾ ಆ್ಯಂಡ್ ಆರ್ಡರ್ ವಿಚಾರ ಅಂದರೆ ಕಾನೂನು ಮತ್ತು ಸುವ್ಯವಸ್ಥೆಯ ವಿಚಾರ ರಾಜ್ಯ ಸರ್ಕಾರಗಳ ವ್ಯಾಪ್ತಿಗೆ ಬರುವಂಥದ್ದು. ಸಾಮಾನ್ಯ ಸಂದರ್ಭದಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಈ ವಿಚಾರವನ್ನು ನಿರ್ವಹಿಸ್ತವೆ. ವಿಶೇಷ ಸಂದರ್ಭದಲ್ಲಿ ಮಾತ್ರ ತುಂಬ ಗಲಭೆ ಆಗುವಂಥದ್ದು, ಆಂತರಿಕ ದಂಗೆ, ಕ್ಷೋಭೆ, ಸಿವಿಲ್ ವಾರ್ ಈ ಥರದ ಪ್ರಸಂಗ ಬಂದಾಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡೋದಕ್ಕೆ ಅವಕಾಶ ಇರುತ್ತೆ. ಉಳಿದಂತೆ ಕಾನೂನು ಮತ್ತು ಸುವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆಯನ್ನು ನಿರ್ವಹಿಸೋದು ರಾಜ್ಯ ಸರ್ಕಾರಗಳು. ಹಾಗಾಗಿ ಯಾವುದೇ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏಕಾಏಕಿ ಮಧ್ಯಪ್ರವೇಶ ಮಾಡೋದಾಗಲಿ, CBIನಂಥ ತನಿಖಾ ಸಂಸ್ಥೆಗಳನ್ನು ನಿಯೋಜಿಸೋದಕ್ಕೆ ಅವಕಾಶ ಇಲ್ಲ. ಆಯಾ ರಾಜ್ಯ ಸರ್ಕಾರಗಳ ಒಪ್ಪಿಗೆ ಇರದ ಹೊರತು ಇದು ಸಾಧ್ಯವಿಲ್ಲ. ಈಗ ಇನ್ನೊಂದು ವಿಚಾರ ನಾವು ನೋಡಬೇಕಾಗಿರುವಂಥದ್ದು, CBI ತನಿಖೆ ಯಾವಾಗ ಸಾಧ್ಯ ಇದೆ ಅಂತ. ಈಗಿರುವಂಥ CBIನ ಏನು ನಾವು ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ನ ಕ್ಲಾಸ್ 3 ಸೆಕ್ಷನ್ 3 ಏನು ಹೇಳುತ್ತೆ ಅಂತಂದರೆ, ಯಾವುದೇ ಒಂದು ವಿಚಾರದ ತನಿಖೆ ಮಾಡಬೇಕು ಅಂತಂದರೆ ಆಯಾ ರಾಜ್ಯ ಸರ್ಕಾರಗಳ ಸಮ್ಮತಿ ಇದ್ದಲ್ಲಿ CBI ಆ ವಿಚಾರವನ್ನು ಕೈಗೆತ್ತಿಕೊಳ್ಳಬಹುದು. ಇದರಲ್ಲಿ 2 ವಿಧಾನ ಇದೆ. ಒಂದು ಜನರಲ್ ಕನ್ಸೆಂಟ್ ಅಂತ. ಒಂದು ರಾಜ್ಯ ಸರ್ಕಾರ ಜನರಲ್ ಕನ್ಸೆಂಟ್ ಅಂಥೇಳಿ ಒಮ್ಮೆ CBIಗೆ ಅನುಮತಿ ಕೊಟ್ಟರೆ, ನಿರ್ದಿಷ್ಟ ಪ್ರಕರಣದ ತನಿಖೆಗೆ ಅವರು ಮತ್ತೊಮ್ಮೆ ಮರು ಅನುಮತಿಯನ್ನು ಪಡೆಯೋದಾಗಲಿ ಅಥವಾ ಪೂರ್ವಾನುಮತಿ ಪಡೆದು ಮುಂದೆ ಬರಬೇಕು ಅನ್ನೋ ಥರದ್ದು ಏನಿರೋದಿಲ್ಲ. CBI ಯಾವಾಗ ಬೇಕಾದರೂ ಆ ಪ್ರಕರಣದ ತೀವ್ರತೆ ಮತ್ತು ಗಹನತೆಯನ್ನು ಪರಿಗಣಿಸಿ ತನಿಖೆಯನ್ನು ಕೈಗೆತ್ತಿಕೊಳ್ಳಬಹುದು. ಇದನ್ನು ನಾವು ಜನರಲ್ ಕನ್ಸೆಂಟ್ ಅಂತ ಹೇಳ್ತೀವಿ. ಇನ್ನೊಂದು ಕೇಸ್ ಸ್ಪೆಸಿಫಿಕ್ ಅಂತ. ಅಂದರೆ ಯಾವುದೇ ಒಂದು ರಾಜ್ಯ ಸರ್ಕಾರ ಜನರಲ್ ಕನ್ಸೆಂಟನ್ನು ಅಂದರೆ ಮುಕ್ತ ಅವಕಾಶನ ಕೊಡದೇ ಇದ್ದಾಗಲೂ ನಿರ್ದಿಷ್ಟ ಪ್ರಕರಣದ ತನಿಖೆಯನ್ನು CBIಗೆ ವಹಿಸಿಕೊಡೋದಕ್ಕೆ ಅವಕಾಶ ಇದೆ. ಇದನ್ನು ನಾವು ಕೇಸ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ. ಉದಾಹರಣೆ, ಕರ್ನಾಟಕದಲ್ಲಿ ಸರ್ಕಾರದ ಅಧಿಕಾರಿ BK ರವಿ ಅವರು ಸೂಸೈಡ್ ಮಾಡಿಕೊಂಡಾಗ ಅದನ್ನು ರಾಜಕೀಯ ಪಕ್ಷಗಳ ಒತ್ತಾಯದ ಮೇರೆಗೆ, ಸಾರ್ವಜನಿಕ ಅಭಿಪ್ರಾಯದ ಮೇರೆಗೆ CBI ತನಿಖೆಗೆ ವಹಿಸಲಾಗಿತ್ತು. ಇದನ್ನು ನಾವು ಕೇಸ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ ನಾವು. ಈ ಮಧ್ಯದಲ್ಲಿ ಕರ್ನಾಟಕದಲ್ಲಿ ಯಾಕೆ ಇದನ್ನು CBIಗೆ ವಹಿಸಿ ಅಂತ ರಾಜ್ಯ ಸರ್ಕಾರಗಳು ಒತ್ತಡ ತರ್ತಾ ಇದ್ದಾರೆ ಅಂತಂದರೆ, ಈ ಮೊದಲು ಕರ್ನಾಟಕ ಸರ್ಕಾರ CBIಗೆ ಜನರಲ್ ಕನ್ಸೆಂಟನ್ನು ಕೊಟ್ಟಿತ್ತು. ಈ ಹಿಂದಿನ ಸರ್ಕಾರ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗಿನ ಸರ್ಕಾರ CBI ತನಿಖೆಗೆ ಮುಕ್ತ ಅವಕಾಶವನ್ನು ಕೊಟ್ಟಿತ್ತು. ಇದನ್ನು ನಾವು ಜನರಲ್ ಕನ್ಸೆಂಟ್ ಅಂತ ಹೇಳ್ತೀವಿ. ಈ ವಿಚಾರ 2023 ನವೆಂಬರ್ನಲ್ಲಿ ಅಂದರೆ ಹೊಸ ಸರ್ಕಾರ ಬಂದ ನಂತರ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ CBIಗೆ ಕೊಟ್ಟಿದ್ದಂತಹ ಜನರಲ್ ಕನ್ಸೆಂಟನ್ನು ರದ್ದು ಮಾಡಲಾಗಿದೆ. 2023 ನವೆಂಬರ್ರಂದು ಇದನ್ನು ರದ್ದು ಮಾಡಲಾಗಿದೆ. ಕಾರಣ ಏನಂತಂದರೆ, CBI ಕೇಂದ್ರ ಸರ್ಕಾರದ ಕೈಯಲ್ಲಿ ಒಂದು ಅಸ್ತ್ರವಾಗಿದೆ, ರಾಜಕೀಯ ಅಸ್ತ್ರವಾಗಿದೆ. ಪೂರ್ವಾಗ್ರಹದಿಂದ ಅವರು ಕೆಲಸ ಮಾಡ್ತಾರೆ ಅಂತ ಒಂದು ಅಪನಂಬಿಕೆ, ಅವಿಶ್ವಾಸದಿಂದ ಆಗಿರುವಂಥದ್ದು. ಈ ಮಧ್ಯದಲ್ಲಿ ಕರ್ನಾಟಕ ಒಂದೇನ ಈ ರೀತಿ ನಡ್ಕೊಂಡಿರುವಂಥದ್ದು. ನಮಗೇನಾದರೂ ಈ ಥರದ್ದು ಬೇರೆ ಉದಾಹರಣೆಗಳೇನಾದರೂ ಸಿಗಬಹುದಾ, ಅದನ್ನು ನಮಗೆ ನೋಡೋಣ. ಹೀಗೆ CBIಗೆ ಜನರಲ್ ಕನ್ಸೆಂಟ್ ಕೊಟ್ಟಿರೋದನ್ನು ರದ್ದುಪಡಿಸಿರುವಂಥ ಅಥವಾ ಹಿಂದಕ್ಕೆ ಪಡೆದಿರುವಂಥ ರಾಜ್ಯಗಳ ಉದಾಹರಣೆ ಯಾವುದು ಅಂತಂದರೆ, ನೋಡಿ, ಪಂಜಾಬ್ ಸರ್ಕಾರ CBIಗೆ ಕೊಟ್ಟಿದ್ದಂಥ ಜನರಲ್ ಕನ್ಸೆಂಟನ್ನು ರದ್ದುಪಡಿಸಿದೆ. ಜಾರ್ಖಂಡ್ ಸರ್ಕಾರ, ಕೇರಳ ಸರ್ಕಾರ, ತೆಲಂಗಾಣ, ಛತ್ತೀಸ್ಗಢ, ಮಿಜೋರಾಂ, ಮೇಘಾಲಯ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಈ ರಾಜ್ಯಗಳು CBIಗೆ ಕೊಟ್ಟಿರುವಂಥ ಜನರಲ್ ಕನ್ಸೆಂಟನ್ನು ವಾಪಸ್ಸು ಪಡೆದಿದ್ದಾರೆ. ಯಾಕೆಂದರೆ ಇವೆಲ್ಲವೂ ಬಹುತೇಕ BJP ಏತರ ರಾಜ್ಯಗಳು, BJP ಅಲ್ಲದ ಇತರ ರಾಜಕೀಯ ಪಕ್ಷಗಳು
ಆಯಾ ರಾಜ್ಯಗಳಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. BJP ಕೇಂದ್ರ ಮತ್ತು ರಾಜ್ಯದಲ್ಲಿ ಎರಡೂ ಇರುವಂಥ ಸಂದರ್ಭದಲ್ಲಿ ಒಂದೇ ಪಕ್ಷದ ಅಧಿಕಾರ ಇರೋ ಸಂದರ್ಭದಲ್ಲಿ CBIಗೆ ಮ್ಯೂಚುವಲ್ ಕನ್ಸೆಂಟ್ ಕೊಟ್ಟಿರುವಂಥ ಉದಾಹರಣೆ ಇದೆ. ಉದಾಹರಣೆ ನೋಡಿ, ರಾಜಸ್ಥಾನದಲ್ಲಿ ಈ ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ CBIಗೆ ಜನರಲ್ ಕನ್ಸೆಂಟನ್ನು ಕೊಟ್ಟಿದ್ದರು, ಅದನ್ನು ರದ್ದು ಮಾಡಿದ್ರು ಅವರು. ಇತ್ತೀಚಿನ ಚುನಾವಣೆಯಲ್ಲಿ BJP ಗೆದ್ದ ನಂತರ CBIಗೆ ಅವರು ಜನರಲ್ ಕನ್ಸೆಂಟನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ CBIಗಿದ್ದಂತಹ ಜನರಲ್ ಕನ್ಸೆಂಟನ್ನು ರದ್ದುಪಡಿಸಲಾಗಿತ್ತು. ಮಹಾರಾಷ್ಟ್ರ ಅಗಾದಿ ಸರ್ಕಾರ, ಉದ್ಧವ್ ಠಾಕ್ರೆ ಅವರದ್ದು ಮಹಾಗಠಬಂಧನ್, ಅವರು ಮುಖ್ಯಮಂತ್ರಿ ಆಗಿದ್ದಾಗ ಜನರಲ್ ಕನ್ಸೆಂಟ್ ರದ್ದು ಮಾಡಿದ್ರು ಅವರು. ಇತ್ತೀಚೆಗೆ BJP ಮೈತ್ರಿಕೂಟದ ಶಿವಸೇನೆ ವಿಭಜನೆಯಾಗಿ BJP ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಮೇಲೆ ಅವರು ಜನರಲ್ ಕನ್ಸೆಂಟನ್ನು ಕೊಟ್ಟಿದ್ದಾರೆ. ಈ ಥರದ ಹಲವು ಉದಾಹರಣೆಗಳು ನಮ್ಮಲ್ಲಿದೆ. ಈಗ ಆಂಧ್ರ ಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ರಾಜಸ್ಥಾನ ಇರ್ಬೋದು. BJP ಪಕ್ಷದ ಅಥವಾ ಅವ್ರ ಮಿತ್ರ ಪಕ್ಷಗಳು ಎರಡೂ ಕಡೆ ಇದ್ದಾಗ, ಕೇಂದ್ರ ರಾಜ್ಯದಲ್ಲಿದ್ದಾಗ ಮ್ಯೂಚುವಲ್ ಕನ್ಸೆಂಟ್ ಜನರಲ್ ಕನ್ಸೆಂಟನ್ನು ಕೊಡುವಂಥದ್ದು. BJP ಅಲ್ಲದ ಪಕ್ಷಗಳು ಇದ್ದಾಗ ಅವರು ಈ ಮ್ಯೂಚುವಲ್ ಕನ್ಸೆಂಟನ್ನು ರದ್ದು ಮಾಡಿರುವಂಥ ಉದಾಹರಣೆಗಳು ನಮ್ಮ ಎದುರುಗಡೆ ಇದೆ. ಇದರಲ್ಲಿ ಯಾಕೆ ಈ ಥರದ್ದೊಂದು ಅಪನಂಬಿಕೆ ವಿಶ್ವಾಸ ಇದೆ ಅನ್ನೋದನ್ನು ನೋಡೋಣ. CBI ಬಗ್ಗೆ ಅದು ಪೂರ್ವಗ್ರಹ ಪೀಡಿತವಾಗಿರುತ್ತೆ ಅಥವಾ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಅಂತ ಅನುಮಾನ ಏನಕ್ಕೆ ಬರುತ್ತೆ ಅಂತಂದರೆ, ಈ ಹಿಂದೆ ಅನೇಕ ಪ್ರಸಂಗಗಳಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ನ ಇಲಾಖೆ ಇರ್ಬೋದು ಅಥವಾ CBI ಇರ್ಬೋದು, ಕೇಂದ್ರ ಸರ್ಕಾರದಿಂದ ನಿಯಂತ್ರಿಸಲ್ಪಡ್ತಾ ಇರುವಂಥ ವಿಭಾಗಗಳು ಇವೆಲ್ಲವೂ ರಾಜಕೀಯ ಉದ್ದೇಶಗಳಿಗೆ ಬಳಕೆ ಆಗಿರುವಂಥದ್ದನ್ನು ಈ ದೇಶದ ಜನ ಬಹಳ ಸಂದರ್ಭದಲ್ಲಿ ನೋಡಿದ್ದಾರೆ. ನಿರ್ದಿಷ್ಟವಾಗಿ ಪ್ರಜ್ವಲ್ ರೇವಣ್ಣ ಅವ್ರ ವಿಚಾರಕ್ಕೆ ಬಂದು ಹೇಳಬೇಕು ಅಂತಂದರೆ, ಈಗ ಕರ್ನಾಟಕ ಸರ್ಕಾರ CID ತನಿಖೆಗೆ ಕೊಟ್ಟಿದೆ. BJP ಮತ್ತು JDSನವರು ಇದನ್ನು CBIಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಬರೋದೇನು ಅಂತಂದರೆ, 2023 ನವೆಂಬರ್ವರೆಗೂ CBIಗೆ ನಾವು ಒಂದು ಜನರಲ್ ಕನ್ಸೆಂಟನ್ನು ಕೊಟ್ಟಿದ್ವಿ. ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಏನು ಕೊಟ್ಟಿತ್ತು ಜನರಲ್ ಕನ್ಸೆಂಟನ್ನು, ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರವೂ 6 ತಿಂಗಳವರೆಗೂ CBIಗಿದ್ದಂಥ ಜನರಲ್ ಕನ್ಸೆಂಟು ಹಾಗೆ ಮುಂದುವರೆದಿತ್ತು. ಅವರು ರದ್ದು ಮಾಡಿರಲಿಲ್ಲ ಅದನ್ನು. ನಮ್ಮ ಪ್ರಶ್ನೆ ಇಲ್ಲಿ ಏನು ಅಂತಂದರೆ, ಪ್ರಜ್ವಲ್ ರೇವಣ್ಣ ಅವರ ಹಗರಣದ ವಿಚಾರ ಅವರ ತಂದೆ HD ರೇವಣ್ಣ ಅವರು ಹೇಳ್ತಾರೆ 3-4 ವರ್ಷ ಹಳೆಯದು ಅಂತ. ವಕೀಲ ದೇವರಾಜೇಗೌಡ ಹೇಳ್ತಾರೆ, ಅಸೆಂಬ್ಲಿ ಎಲೆಕ್ಷನ್ ಸಮಯದಲ್ಲೇ ನನಗಿದು ಗೊತ್ತಿತ್ತು, ಆದರೆ ಅದನ್ನು ನಾನು ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳೋಕೆ ಹೋಗಲಿಲ್ಲ. BJP ರಾಷ್ಟ್ರ ಪ್ರಮುಖರಿಗೆ, ರಾಜ್ಯ ಪ್ರಮುಖರಿಗೆ ಇದ್ರ ಬಗ್ಗೆ ತಿಳಿಸಿದ್ದೆ. JDS ರಾಜ್ಯ ನಾಯಕರಿಗೆ, ರಾಷ್ಟ್ರ ನಾಯಕರ ಗಮನಕ್ಕೂ ಇದನ್ನು ತಂದಿದ್ದೆ. ಇದು ಎಲ್ಲರಿಗೂ ಗೊತ್ತಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ CBIಗೆ ಜನರಲ್ ಕನ್ಸೆಂಟ್ ಇದ್ದಾಗ ನಮ್ಮ ರಾಜ್ಯದ ಬಹುತೇಕ ರಾಜಕೀಯ ನಾಯಕರಿಗೆ, ಅದರಲ್ಲೂ ನಿರ್ದಿಷ್ಟವಾಗಿ BJP ಮತ್ತು JDS ನಾಯಕರಿಗೆ ಇದ್ರ ಬಗ್ಗೆ ಗೊತ್ತಿತ್ತು ಅಂತಾಯಿತು. ಹಾಗಿದ್ದಾಗ ಆವಾಗಲೇ ಇದನ್ನು ಇವರು CBIಗೆ ಯಾಕೆ ಕೊಡಲಿಲ್ಲ? ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈಗ ಒತ್ತಾಯಿಸ್ತಾ ಇದ್ದಾರಲ್ವ, ಅವಾಗ CBI ಜನರಲ್ ಕನ್ಸೆಂಟ್ ಇತ್ತು, ಅಥವಾ ಸ್ಪೆಸಿಫಿಕ್ ಕೇಸ್ ಅಂತ ಅಂದ್ಬಿಟ್ಟು CBIಗೆ ಹ್ಯಾಂಡ್ ಓವರ್ ಮಾಡ್ಬೋದಾಗಿತ್ತು. ಈ ಪ್ರಕರಣದ ವಿವರಗಳು ಗೊತ್ತಿತ್ತು ಅವ್ರಿಗೆ, ಯಾಕೆ ಹ್ಯಾಂಡ್ ಓವರ್ ಮಾಡಲಿಲ್ಲ ಅವರು? ಅಂದರೆ ಈ ಪ್ರಕರಣ ಸಾರ್ವಜನಿಕ ಗಮನಕ್ಕೆ ಬರದೆ ಹಾಗೆ ಮುಚ್ಚಿ ಹೋಗಲಿ, ಅದು ಯಾರ ಗಮನಕ್ಕೂ ಬರದಂಗೆ ಮರೆಮಾಚಲ್ಪಡಲಿ ಅಂತೇಳಿ ಇವರೆಲ್ಲರೂ ಬಯಸಿದ್ರ ಅಂತ ಒಂದು ಅನುಮಾನ ಬರುತ್ತೆ. ಎರಡನೇದು, ಯಾಕೆಂದರೆ ಅವರು ತನಿಖೆ ಕೊಡಲಿಲ್ಲ, CBI ತನಿಖೆ ಕೊಡೋ ಅವಕಾಶ ಇದ್ದಾಗಲೂ ಕೊಟ್ಟಿಲ್ಲ ಅವರು. ಎರಡನೇದು ಏನು ಅಂತಂದರೆ, ಈಗ SIT ತನಿಖೆ ತೀವ್ರವಾಗಿ ಮುಂದುವರಿತಾ ಇರೋದ್ರಿಂದ, ಅದು ಹಲವು ಆಯಾಮಗಳಲ್ಲಿ ಇದನ್ನು ಅವರು ತನಿಖೆ ಮಾಡಿ ಪರಿಶೀಲಿಸ್ತಾ ಇರೋದ್ರಿಂದ ಇವರು ಯಾವುದನ್ನು ಮುಚ್ಚಾಕಕ್ಕೆ ಬಯಸ್ತಾ ಇದ್ದಾರೆ, ಈ ವಿಚಾರಗಳು ಸಾರ್ವಜನಿಕರ ಗಮನಕ್ಕೆ ಬರ್ತವೆ, ಬಹಿರಂಗ ಆಗೋಗ್ತವೆ ಅನ್ನೋ ಆತಂಕದಿಂದ SIT ತನಿಖೆಯನ್ನು ಇವರು ತಡೆ ಹಿಡಿಯೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ನಾವು ಭಾವಿಸ್ಬೇಕಾಗುತ್ತೆ. SIT ತನಿಖೆ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ, ಈ ಹಂತದಲ್ಲಿ ನಾವು ಕೇಳಬೇಕಾದ ಒಂದೆರಡು ಪ್ರಶ್ನೆಗಳಿದೆ. ವಕೀಲ ದೇವರಾಜೇಗೌಡರವ್ರನ್ನ ಈಗ ಬೇರೊಂದು ದೂರಿನ ಆಧಾರದಲ್ಲಿ ಅವ್ರನ್ನ ಬಂಧಿಸಲಾಗಿದೆ. ಇದನ್ನು BJP ಮತ್ತು JDS ಪಕ್ಷದವರು, ನಿರ್ದಿಷ್ಟವಾಗಿ BJP ಅವರು ಹೇಳ್ತಿರೋದು ಏನಂತಂದರೆ, ಅವರು ದೆಹಲಿಯ BJP ರಾಷ್ಟ್ರ ನಾಯಕರಿಗೆ ಒಂದು ಮಹತ್ವದ ದಾಖಲೆಗಳನ್ನು ಕೊಡೋದಕ್ಕೆ ಹೊರಟಿದ್ರು, ದೆಹಲಿಯ ತನಿಖಾ ಸಂಸ್ಥೆಗಳಿಗೆ ಕೊಡೋದಕ್ಕೆ ಬಯಸಿದ್ರು, ಅದನ್ನು ತಡೆ ಹಿಡಿಯುವ ಉದ್ದೇಶದಿಂದಾಗಿ ಅವ್ರನ್ನ ಬಂಧಿಸಲಾಗಿದೆ. ಹಾಗಾದರೆ ಇದ್ರ ಹಿಂದೆ ಹುಟ್ಟುವಂಥ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಈ ವಕೀಲ ದೇವರಾಜೇಗೌಡರವರು ಹಲವು ವರ್ಷಗಳಿಂದ ಈ ದಾಖಲೆಗಳು ಇವ್ರ ಹತ್ರ ಇದೆ ಅಲ್ವಾ, ಈ ಹಿಂದೆ ಯಾಕೆ ಅವರು ಕೇಂದ್ರ ತನಿಖಾ ಸಂಸ್ಥೆಗಳಿಗೆ ಇದನ್ನು ಕೊಡಲಿಲ್ಲ? ಉನ್ನತ ಮಟ್ಟದ ನ್ಯಾಯಾಂಗ ಇಲಾಖೆಗೋ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಉನ್ನತ ಸ್ಥಾನದಲ್ಲಿರುವಂಥ ಒಬ್ಬ ಜವಾಬ್ದಾರಿತ ವ್ಯಕ್ತಿಗೆ ಇದನ್ನು ಯಾಕೆ ಅವರು ಗಮನಕ್ಕೆ ತರಲಿಲ್ಲ, ಇದನ್ನು ದಾಖಲೆಗಳನ್ನು ಒದಗಿಸಿಕೊಡಲಿಲ್ಲ? ಈ ಹಿಂದೆ ತನಿಖೆ ಆಗಲಿ ಅಂತಂದ್ಬಿಟ್ಟು ಯಾಕೆ ಒತ್ತಾಯಿಸ್ತಾ ಇಲ್ಲ? ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೋಬೇಕಾಗಿದೆ. ಹಾಗಾಗಿ ಇದರ ಜೊತೆಯಲ್ಲಿ ಇನ್ನೊಂದು, ಪೆನ್ ಡ್ರೈವನ್ನು ಹಂಚಿದವರು ಯಾರು ಅನ್ನೋದು ಹೆಚ್ಚು ಪ್ರಮುಖ ವಿಚಾರ ಆಗಿದೆ JDS ಮತ್ತು BJP ಅವರಿಗೆ. ಇದನ್ನು ಕಾರ್ತಿಕ್ ಕೈನಲ್ಲಿ ಇತ್ತು, ಅವರಿಂದ ವಕೀಲ ದೇವರಾಜೇಗೌಡರ ಕೈಗೆ ಬಂತು, ಇನ್ನಿತರರ ಕೈಗೆ ಹೋಗಿದೆ ಅಂತ ಹೇಳ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಾವು ಗಮನಿಸಬೇಕಾಗಿರೋ ಒಂದು ಮುಖ್ಯವಾದ ವಿಚಾರ ಏನು ಅಂತಂದರೆ, ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯಕ್ಕೆ ಹೊರತಾದ ಇನ್ನೊಂದು ಬಳಗ ಇದ್ದಿರಬಹುದಾ?
ಇದೇ ಥರದ ಅಭಿರುಚಿ ಇರುವಂಥವ್ರು, ಇದೇ ಥರದ ಆ, ವಿಕೃತ ಮನಸ್ಥಿತಿ ಇದ್ದಂತಹ ಸ್ನೇಹಿತರ ಬಳಗದ ನಡುವೆ ಇದೇನಾದರೂ ವಿತರಣೆ ಆಗಿದ್ದಿರಬಹುದಾ, ಅಲ್ಲಿಂದ ಹೊರಗಡೆ ಬಂದಿರೋ ಸಾಧ್ಯತೆಗಳಿರಬಹುದಾ ಅನ್ನೋದನ್ನು SIT ಅವರು ಖಂಡಿತವಾಗ್ಲೂ ಗಮನಕ್ಕೆ ತೆಗೆದುಕೊಂಡು ಆಯಾಮದಿಂದಲೂ ತನಿಖೆ ಮಾಡಬೇಕು. ಕೊನೆಯದಾಗಿ BJP ಪಕ್ಷದವ್ರಿಗೆ ನಮ್ಮ ಕರ್ನಾಟಕದ ಅಸ್ಮಿತೆಯ ಬಗ್ಗೆ ಆಗಲಿ, ನಮ್ಮ ಪರಂಪರೆಯ ಬಗ್ಗೆ ಆಗಲಿ ಅವ್ರಿಗೆ ಯಾವುದೇ ಗೌರವ ಇಲ್ಲ. ಈ ನೆಲದ ಕಾನೂನುಗಳನ್ನು ಅವರು ಯಾವತ್ತೂ ಲೆಕ್ಕಿಸಿದವರಲ್ಲ. ಪುಂಡಾಟ ಅನ್ನೋದು BJPಯ ಅಂಗಸಂಸ್ಥೆಗಳ ನಿತ್ಯ ಜೀವನದ ಭಾಗ ಆಗಿದೆ. ಅವರು ಈ ನೆಲದ ಕಾನೂನುಗಳಿಗೆ, ನಿಯಮಗಳಿಗೆ ತಲೆಬಾಗಿಸಿದ ಉದಾಹರಣೆಗಳು ಕಡಿಮೆ ಇದೆ. ಆದರೆ JDS ಪಕ್ಷಕ್ಕೆ ನಾವು ಕೇಳ್ತಾ ಇರೋದೇನು ಅಂತಂದರೆ, ಒಂದು ಪ್ರಾದೇಶಿಕ ಪಕ್ಷ, ರೈತಾಪಿ ಬೆಂಬಲ ಇರುವಂಥ ಪಕ್ಷ ಅಂತ ಹೇಳ್ತೀರಿ. JDS ಪಕ್ಷದ ಕಾರ್ಯಕರ್ತೆಯರನ್ನು ಸೇರಿದಂತೆ ಅನೇಕ ಜನ ಕರ್ನಾಟಕದ ಹೆಣ್ಣುಮಕ್ಕಳು, ಸರ್ಕಾರಿ ಅಧಿಕಾರಿಗಳು, ಪಕ್ಷದ ಕಾರ್ಯಕರ್ತೆಯರು ಇವರನ್ನು ಲೈಂಗಿಕವಾಗಿ ಶೋಷಣೆಗೊಳಪಡಿಸಲಾಗಿದೆ ಅಂತೇಳಿ ಸುದ್ದಿಗಳಿದೆ. ಇದನ್ನು ಒಂದು ರೀತಿಯಲ್ಲಿ ಸೆಕ್ಸ್ ಸ್ಲೇವರಿ ಅನ್ನೋ ರೀತಿಯಲ್ಲಿ, ಲೈಂಗಿಕ ಗುಲಾಮಗಿರಿಯ ಒಂದು ವ್ಯವಸ್ಥಿತವಾದ ಇದನ್ನು ಅವರು ಅನುಕೂಲಗಳನ್ನು ಅಥವಾ ಆ ಥರದೊಂದು ಕೆಟ್ಟ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಿದ್ವಿ. ಖಂಡಿತವಾಗಲೂ JDSನವ್ರ ಜವಾಬ್ದಾರಿ ಏನು ಅಂತಂದರೆ, ಈ ನಾಡಿನ ಜನತೆಯ ಕ್ಷಮೆ ಕೇಳಿ ಮೊದಲನೇದಾಗಿ ನೀವು. ಎರಡನೇದು, CID ಸಂಸ್ಥೆಯ ಬಗ್ಗೆ ವಿಶ್ವಾಸ ಇಡಿ. ಅದಕ್ಕೊಂದು ವಿಶ್ವಾಸಾರ್ಹ ಸಂಸ್ಥೆ, ಶಿಸ್ತುಬದ್ಧವಾಗಿ ವೃತ್ತಿಪರವಾಗಿ ಅವರು ತನಿಖೆ ನಡೆಸ್ತಾ ಇದ್ದಾರೆ. ಈ ನೆಲದ ಕಾನೂನುಗಳ ಬಗ್ಗೆ ನಿಮಗೆ ಗೌರವ ಇರುವುದೇ ಆದರೆ ಅದು ಕಾಂಗ್ರೆಸ್ ಸರ್ಕಾರದ ಸಂಸ್ಥೆ ಅಲ್ಲ, ಅದು ಕರ್ನಾಟಕದ ಜನತೆ ಕಟ್ಟಿರುವಂಥ ಸಂಸ್ಥೆ. ನಮ್ಮ ಸರ್ಕಾರ, ಈ ನಾಡಿನ ಸರ್ಕಾರ ಕಟ್ಟಿರುವಂಥ ಸಂಸ್ಥೆ, ತನಿಖಾ ಸಂಸ್ಥೆ ಇದು. ಅವರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿದ್ದೀವಿ.